LPG ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲಿ ಭಾರಿ ಡೆವಲಪ್ಮೆಂಟ್ಗಳಾಗಿದೆ. ಇನ್ನು ಮುಂದೆ ಬೇಕಾಬಿಟ್ಟಿ ಸಿಲಿಂಡರ್ ಬುಕ್ಕಿಂಗ್ ಮಾಡುವಂತಿಲ್ಲ. ಒಂದು ಸಿಲಿಂಡರ್ ಇದ್ರೆ 25 ದಿನ ಗ್ಯಾಪ್ ಇರುತ್ತೆ, 2 ಸಿಲಿಂಡರ್ ಇದ್ರೆ 35 ದಿನ ವೇಟಿಂಗ್. ಇನ್ನು ಮುಂದೆ ಬೇಕಾಬಿಟ್ಟಿ ಸಿಲಿಂಡರ್ ಬುಕ್ಕಿಂಗ್ ಮಾಡುವಂತಿಲ್ಲ. ಒಂದು ಸಿಲಿಂಡರ್ ಇದ್ರೆ 25 ದಿನ ಗ್ಯಾಪ್, 2 ಸಿಲಿಂಡರ್ ಇದ್ರೆ 35 ದಿನ ಅಂತರ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಗ್ರಾಹಕರು ಸಮಯಕ್ಕೂ ಮುನ್ನ ಬುಕ್ಕಿಂಗ್ ಅಸಾಧ್ಯ ಇದೆ. ನಿಮಗೊಂದು ನಿಶ್ಚಿತ ಅವಧಿ ಇರ್ತವೆ, ಅದರೊಳಗೆ ಮಾಡ್ಕೋಬೇಕು. ಒಂದು ವೇಳೆ ಬುಕ್ ಮಾಡೋದಕ್ಕೆ ಯತ್ನಿಸಿದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗ್ತವೆ. ಹೊಸ ನಿಯಮ ನಗರ ಪ್ರದೇಶದ ಕುಟುಂಬಗಳಿಗೆ ಭಾರಿ ತೊಂದರೆ. ನಗರ ಪ್ರದೇಶದ ಕುಟುಂಬಗಳಿಗೆ 15 ದಿನಕ್ಕೆ ಒಂದು ಸಿಲಿಂಡರ್ ಗ್ಯಾಸ್ ಖಾಲಿ ಆಗುತ್ತೆ. ಇನ್ನು ಮುಂದೆ ಬೇಕಾಬಿಟ್ಟಿ ಸಿಲಿಂಡರ್ ಬುಕ್ಕಿಂಗ್ ಮಾಡುವಂತಿಲ್ಲ. ನಿಮ್ಮ ಮೊಬೈಲಲ್ಲಿ ಒಂದ್ಸತಿ ನಿಮ್ಮ ಯಜಮಾನರು ಬಂದಾಗ ಇನ್ನೊಂದ್ಸತಿ ಹಂಗಾಗಲ್ಲ. ಒಂದು ಸಿಲಿಂಡರ್ ಇದ್ರೆ ಅದಕ್ಕೊಂದು ಗ್ಯಾಪ್, ನಿಶ್ಚಿತ ಅವಧಿ ಅಂತ ಇರುತ್ತೆ. ಆ ಅವಧಿಯ ಒಳಗೆ ಮಾತ್ರ ನೀವು ಮರು ಬುಕ್ಕಿಂಗಿಗೆ ಅವಕಾಶ ಇರೋದು. ಈಗಾಗಲೇ ಗ್ಯಾಸಿಗೆ ಅಭಾವ ಉಂಟಾಗಿದೆ. ಭಾರತದಲ್ಲಿ ತಿನ್ನೋ ಆಹಾರಕ್ಕೆ ಹಾಹಾಕಾರ ಉಂಟಾಗಿಲ್ಲ. ಬದಲಾಗಿ ಸಿಲಿಂಡರ್ ಗ್ಯಾಸಿಗೆ ಸಾಂಪ್ರದಾಯಿಕ ಒಲೆಗಳು ಈಗ ಉರಿತಾ ಇದೆ ಒತ್ಕೊಂಡು. ಪಾಪ ಅದು ಹಂಗೆ ಬಿದ್ದಿತ್ತು ಬೂತ್ ಬಂಗ್ಲೆ ತರ. ಆ ಒಲೆಗಳೆಲ್ಲ ಪುನಶ್ಚೇತನಗೊಂಡಿದೆ. ಬಣ್ಣ ಹೊಡೆದು ಒಲೆನ ಉಪಯೋಗಿಸೋರು ಕೂಡ ಹೆಚ್ಚಾಗಿದೆ ರಾಜ್ಯದಲ್ಲಿ. ಅದರಲ್ಲೂ ಹಳ್ಳಿ ಪ್ರದೇಶದಲ್ಲ, ನಗರ ಪ್ರದೇಶದ ಹಳೆ ಮನೆಯ ಒಲೆಗಳ ಚಿಮ್ನಿಗಳಲ್ಲಿ ಈಗ ಹೊಗೆ ಧೂಮ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆ ಬೇಕಾಬಿಟ್ಟಿ ಬುಕ್ಕಿಂಗಿಗೆ ಈಗ ಬ್ರೇಕ್ ಬಿದ್ದಿದೆ. 2 ಸಿಲಿಂಡರ್ ಇದ್ರೆ 35 ದಿನ ವೇಟಿಂಗ್ ಮಾಡಬೇಕಾಗಿ ಬರುತ್ತೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಗ್ರಾಹಕರು 45 ದಿನ ಕಾಯಲೇಬೇಕು. ಸಮಯಕ್ಕೂ ಮುನ್ನ ಬುಕ್ಕಿಂಗ್ ಅಸಾಧ್ಯ. ಒಂದು ವೇಳೆ ಬುಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ. ಹೊಸ ನಿಯಮ ನಗರ ಪ್ರದೇಶದ ಕುಟುಂಬಗಳಿಗೆ ಭಾರಿ ತೊಂದರೆ. ಈಗಾಗಲೇ ಗ್ಯಾಸ್ ಕ್ರೈಸಿಸ್ ಭಾರತದಲ್ಲಿ ದೈತ್ಯವಾಗಿದೆ. ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ. ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಿಗದೇ ಇದ್ದ ಕಾರಣಕ್ಕೆ ಹೋಟೆಲ್ ಮಾಲೀಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಪ್ರಯತ್ನಗಳು ಕೂಡ ಕರ್ನಾಟಕದಲ್ಲಿ ನಡೆದು ಹೋಯಿತು. ಯಾವುದು ನಡೀಬಾರ್ದಾಗಿತ್ತು ಅದು ಕೂಡ ನಡೆದು ಹೋಗಿತ್ತು. ಅದರ ಮೂಲ ಹುಡುಕೋದಕ್ಕೆ ಹೋದ್ರೆ ಈ ಗ್ಯಾಸು, ಸಿಲಿಂಡರ್ ಗ್ಯಾಸನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂತಹ ಚಿಕ್ಕ ಕುಟುಂಬ. ಇನ್ನು ವ್ಯಾಪಾರಸ್ಥರು ಇದರಿಂದ ತೊಂದರೆ ಪಡ್ತಾ ಇರೋದಲ್ಲ, ಇನ್ನು ಗೃಹ ಬಳಕೆಯ ಮನೆ ಯಜಮಾನಿಯರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಆತಂಕದಲ್ಲೇ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ. ಈ ಹಿಂದೆ ಬೇಕಾಬಿಟ್ಟಿಯೂ ಕೂಡ ಬುಕ್ಕಿಂಗ್ ಆಗ್ತಾ ಇತ್ತು, ಅವರಿಗೆ ಗ್ಯಾಸ್ ಕೂಡ ವಿತರಣೆ ಆಗ್ತಾ ಇತ್ತು. ಈಗ ಹಂಗಾಗೋದಿಲ್ಲ. ಒಂದು ವೇಳೆ ನಿಶ್ಚಿತ ಅವಧಿಗೂ ಮುನ್ನ ನೀವೇನಾದರೂ ಬುಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಮಗೆ ರಿಜೆಕ್ಟ್ ಆಗುತ್ತೆ. ಹೊಸ ನಿಯಮ ನಗರ ಪ್ರದೇಶದ ಕುಟುಂಬಗಳಿಗೆ ಭಾರಿ ತೊಂದರೆ. ಇನ್ನು ಹಳ್ಳಿ ಗ್ರಾಮೀಣ ಪ್ರದೇಶದವರು ಒಂದು ಸುದೀರ್ಘವಾಗಿ ಗ್ಯಾಸನ್ನು ಬಳಸ್ತಾರೆ. ಅತ್ಯವಶ್ಯಕ ವಿಚಾರಕ್ಕೆ ಮಾತ್ರ ಅವ್ರು ಗ್ಯಾಸ್ ಆನ್ ಮಾಡೋದು, ಉಳಿದಿದ್ದೆಲ್ಲವೂ ಕೂಡ ಒಲೆಯಲ್ಲೇ ಬಳಕೆಯೆಲ್ಲ ಆಗ್ತವೆ. ಸೊ ಇನ್ನು ನಗರ ಪ್ರದೇಶದಲ್ಲಿ ಹಂಗಿರೋದಿಲ್ಲ. ಅವರು ಎಲ್ಲದಕ್ಕೂ ಕೂಡ ಸಿಲಿಂಡರ್ ಗ್ಯಾಸನ್ನೇ ಅವಲಂಬಿತರಾಗಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರ ಅವಧಿಗೂ ಮುನ್ನ ಗ್ಯಾಸ್ ಮುಗಿಯುತ್ತೆ. ಆ ಸಂದರ್ಭದಲ್ಲಿ ಅವರು ಬುಕ್ಕಿಂಗ್ ಮಾಡೋದಕ್ಕೆ ಮರಳಿ ಯತ್ನಗಳನ್ನು ಮಾಡ್ತಾರೆ. ಇನ್ನು ಮುಂದೆ ಅದು ಕೂಡ ನಡೆಯೋದಿಲ್ಲ. ಕಾರಣ ಸಿಲಿಂಡರ್ ಗ್ಯಾಸ್ ಸರಿಯಾದಂತಹ ಉತ್ಪಾದನೆಯೂ ಭಾರತದಲ್ಲಿಲ್ಲ. ಕೇವಲ ಭಾರತದಲ್ಲಿ ಇರ್ತಕ್ಕಂತಹ 40% ಮಾತ್ರ ಉತ್ಪಾದನೆ. ಗ್ಯಾಸ್ ಕ್ರೈಸಿಸ್ ಭಾರತದಲ್ಲಿ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.